ಮಲಯಾಳಂ ಹಾರರ್ ಥ್ರಿಲ್ಲರ್ ಚಲನಚಿತ್ರವಾದ ಡೈಸ್ ಇರೆ ಚಲನಚಿತ್ರವು ನಿರ್ದೇಶಕ ರಾಹುಲ್ ಸದಾಶಿವನ್ ಅವರ ಕೃತಿಯಾಗಿದೆ. ಇದರಲ್ಲಿ ಪ್ರಣವ್ ಮೋಹನ್ಲಾಲ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ರುಹಾನ್ ಶಂಕರ್ ಎಂಬ ಅಮೆರಿಕನ್ ಭಾರತೀಯ ವಾಸ್ತುಶಿಲ್ಪಿಯ ಕಥೆಯಿದು. ತನ್ನ ಮಾಜಿ ಸಹಪಾಠಿ ಮತ್ತು ಪ್ರೇಯಸಿಯಾಗಿದ್ದ ಭರತನಾಟ್ಯ ನೃತ್ಯಗಾರ್ತಿ ಕಾನಿ ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿ ತಿಳಿದು ರುಹಾನ್ ಕೇರಳಕ್ಕೆ ಮರಳುತ್ತಾನೆ. ಕಾನಿಯ ಮನೆಗೆ ಭೇಟಿ ನೀಡಿದ ನಂತರ ರುಹಾನ್ ತನ್ನ ಐಷಾರಾಮಿ ಮನೆಯಲ್ಲಿ ಅಲೌಕಿಕ ಮತ್ತು ನಿಗೂಢ ಶಕ್ತಿಗಳ ಕಾಟಕ್ಕೆ ಒಳಗಾಗುತ್ತಾನೆ. ಕಾನಿಯ ಹಿಂದಿನ ಮತ್ತು ಅತೀಂದ್ರಿಯ ಘಟನೆಗಳನ್ನು ರುಹಾನ್ ತಿಳಿದುಕೊಳ್ಳಲು ಪ್ರಯತ್ನಿಸುವುದೇ ಈ ಚಿತ್ರದ ಪ್ರಮುಖ ತಿರುಳು. ಇದು ಕೇವಲ ಭಯಾನಕ ಕಥೆಯಲ್ಲದೆ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಮತ್ತು ಮಿಸ್ಟರಿ ಅಂಶಗಳನ್ನು ಸಹ ಒಳಗೊಂಡಿದೆ. ನಿರ್ದೇಶಕ ರಾಹುಲ್ ಸದಾಶಿವನ್ ಅವರು ಭೂತಕಾಲಂ ಮತ್ತು ಬ್ರಹ್ಮಯುಗಂ ಚಿತ್ರಗಳಂತೆಯೇ ಇಲ್ಲಿಯೂ ಕೂಡ ವಾತಾವರಣದ ಭಯ ಮತ್ತು ಮಾನಸಿಕ ಒತ್ತಡವನ್ನು ಪರಿಣಾಮಕಾರಿಯಾಗಿ ಸೃಷ್ಟಿಸಿದ್ದಾರೆ. ಈ ಚಿತ್ರವು ಭೂತಕಾಲಂನಂತೆ ಅಸ್ಪಷ್ಟ ಭಯಕ್ಕಿಂತ ಹೆಚ್ಚು ನೇರ ಮತ್ತು ಗೋಚರಿಸುವ ಭಯಾನಕ ಅಂಶಗಳನ್ನು ಒಳಗೊಂಡಿದೆ. ನಾಯಕ ರುಹಾನ್ ಪಾತ್ರದಲ್ಲಿ ಪ್ರಣವ್ ಮೋಹನ್ಲಾಲ್ ಉತ್ತಮ ಅಭಿನಯ ನೀಡಿದ್ದಾರೆ. ಅವರ ಪಾತ್ರವು ನಿರಾಕರಣೆ, ಸ್ವೀಕಾರ ಮತ್ತು ಪ್ರತಿರೋಧದ ಹಂತಗಳ ಮೂಲಕ ಹೋಗುವ ರೀತಿ ಪ್ರೇಕ್ಷಕರಿಗೆ ಹತ್ತಿರವಾಗುತ್ತದೆ. ವಿಮರ್ಶಕರು ಇದನ್ನು ಅವರ ವೃತ್ತಿಜೀವನದ ಅತ್ಯುತ್ತಮ ಅಭಿನಯ ಎಂದು ಹೊಗಳಿದ್ದಾರೆ. ಶೆಹನಾಜ್ ಜಲಾಲ್ ಅವರ ಕ್ಯಾಮರಾ ಕೆಲಸವು ಬೆಳಕು ಮತ್ತು ಕತ್ತಲೆಯನ್ನು ಬಳಸಿ ಭಯದ ವಾತಾವರಣವನ್ನು ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಚಿತ್ರದ ಮನಸ್ಥಿತಿಯನ್ನು ಸ್ಥಾಪಿಸುವಲ್ಲಿ ಹಿನ್ನೆಲೆ ಸಂಗೀತ ಮತ್ತು ಸೌಂಡ್ ವಿನ್ಯಾಸ ಬಹಳ ಪರಿಣಾಮಕಾರಿಯಾಗಿದೆ. ಚಿತ್ರದಲ್ಲಿ ಆರಂಭಿಕ ಭಾಗವು ಸಾಮಾನ್ಯ ಹಾರರ್ ಕಥೆಯಂತೆ ಕಂಡರೂ ನಂತರ ಚಲನಚಿತ್ರವು ಮಿಸ್ಟರಿ ಥ್ರಿಲ್ಲರ್ ಕಡೆಗೆ ಬದಲಾಗುತ್ತದೆ. ದ್ವಿತೀಯಾರ್ಧ ಕಥೆಯು ತೆರೆದುಕೊಳ್ಳುವ ಅಂತಿಮ ಹಂತದಲ್ಲಿ ಭಾವನಾತ್ಮಕ ಕ್ಷಣಗಳು ಮತ್ತು ಒಂದು ಆಳವಾದ ಉಪಪಠ್ಯ ಇದೆ. ಸಾಮಾನ್ಯವಾಗಿ ಇದೊಂದು ಉತ್ತಮ ಹಾರರ್ ಚಿತ್ರ ಎಂದೆನಿಸಿಕೊಂಡಿದೆ. ವಿಶೇಷವಾಗಿ ಮಲಯಾಳಂ ಚಿತ್ರರಂಗದಲ್ಲಿ ನಿರ್ಮಾಣವಾದ ಅತ್ಯುತ್ತಮ ಹಾರರ್ ಚಲನಚಿತ್ರಗಳಲ್ಲಿ ಇದೂ ಒಂದಾಗಿದೆ.